ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾ ಇರೋದು ಕನ್ಫರ್ಮ್ ಆದ ಬಳಿಕ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸವನ್ನ, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಒಗ್ಗೂಡುವಿಕೆಗೆ ನಾಯಕರು ಕಸರತ್ತನ್ನ ಮುಂದುವರಿಸಿದ್ದಾರೆ. ಮಂಡ್ಯದಲ್ಲಿ ಇದೇ ವಿಚಾರವಾಗಿ ಬಿಜೆಪಿ ಹಾಗೂ ಜೆಡಿಎಸ್ನ ಸಮನ್ವಯ ಸಭೆಯನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಮಿತ್ರ ಪಕ್ಷಗಳ ಸಮನ್ವಯ ಸಭೆಗೆ ರೆಬೆಲ್ ಲೇಡಿ ಬರ್ತಾರಾ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಸಂಸದೆ ಸುಮಲತಾ ಅಂಬರೀಶ್ ಅವರ ನಡೆ. ಇಲ್ಲಿ ತನಕ ವಿಜಯೇಂದ್ರ ಅವರೇ ಸಪರೇಟ್ ಆಗಿ ಬಿಜೆಪಿ ನಾಯಕರ ಜೊತೆಗೆ, ಆಮೇಲೆ ಮಂಡ್ಯ ಭಾಗದ ಪ್ರಮುಖ ನಾಯಕರ ಸಭೆ ಕರೆದಾಗಲೂ ಅವ್ರು ಬಂದಿರಲಿಲ್ಲ. ಮತ್ತೆ ಯಾವುದೇ ಇಂಪಾರ್ಟೆಂಟ್ ಮೀಟಿಂಗ್ಗಳಿಗೆ ಅವರಿಗೆ ಆಹ್ವಾನ ಹೋಗ್ತಾ ಇದ್ರು, ಅವ್ರು ಬರ್ತಾ ಇಲ್ಲ. ಬಟ್ ಈ ಮೀಟಿಂಗ್ ನಲ್ಲಿ ಅಟ್ಲೀಸ್ಟ್ ಬರ್ತಾರಾ, ಸಮನ್ವಯತೆ ಸಾಧಿಸೋದಕ್ಕೆ ಅವರು ಒಂದು ಹೆಜ್ಜೆಯನ್ನ ಮುಂದೆ ಇಡ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಮಂಡ್ಯ ಮೈಸೂರು ಚಾಮರಾಜನಗರದ ಉಸ್ತುವಾರಿಗಳಾದಂತಹ ಮಾಜಿ ಸಚಿವರಾದಂತಹ ರಾಮದಾಸ್ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ನೋಡ್ತಾ ಇದ್ದೀರಾ. BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು, ಜೊತೆಗೆ GT ದೇವೇಗೌಡರನ್ನ ನೋಡ್ತಾ ಇದೀವಿ. ಹಾಗೆ ಅಶ್ವಥ್ ನಾರಾಯಣ ಅವರನ್ನ ಕೂಡ ಗಮನಿಸ್ತಾ ಇದೀವಿ ನಾವು. ಸೊ ಅನೇಕ ಬಿಜೆಪಿ ಹಾಗೂ JDS ನಾಯಕರು ಒಟ್ಟೊಟ್ಟಾಗಿ ವೇದಿಕೆಯನ್ನ ಹಂಚಿಕೊಳ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಕೂಡ ಗೆಲುವಿಗಾಗಿ ಬೇಕಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಹಾಗೂ ವಿಶೇಷ ಅಂತ ಹೇಳಿದ್ರೆ, ಸ್ಟ್ರಾಟಜಿಗಳ ಭಾಗ ಅಂತ ಹೇಳಿದ್ರೆ, ಒಂದು JDSನ ಬಾವುಟದ ಬಗ್ಗೆ ಕೂಡ ಗಮನ ಇಡ್ತಾ ಇದ್ದಾರೆ. ಹಾಗೆ ಬಿಜೆಪಿಯ ಕಮಲದ ಬಗ್ಗೆ ಕೂಡ ಗಮನವನ್ನ ಪ್ರತಿ ಸಭೆಯಲ್ಲೂ ಕೂಡ ಇಡ್ತಾ ಒಂದೊಂದು ಹೆಜ್ಜೆಯನ್ನು ಕೂಡ ಅಳೆದು ತೂಗಿ ಇಡ್ತಾ ಇರೋದು ಪ್ರತಿ ಚಿಕ್ಕ ಪುಟ್ಟ ಮೀಟಿಂಗ್ ನಲ್ಲೂ ಕೂಡ ಸಾಬೀತಾಗ್ತಾ ಇದೆ. ಇವತ್ತಿನ ಸಮನ್ವಯತೆ ಸಭೆ ಏನಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ, ಒಂದು ಸ್ಥಳೀಯ ಮಟ್ಟದಲ್ಲಿ ನಾಯಕರ ಮಧ್ಯೆ ಬಿಜೆಪಿ JDS ಅನ್ನುವಂತಹ ಡಿಫ್ರೆನ್ಸಿಯೇಷನ್ ಇರಬಾರ್ದು, ಅದು ಹೋಗಲಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಭೆ ಆಗ್ತಾ ಇದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಟೆಂಪಲ್ ರನ್ ಅನ್ನ ಮುಂದುವರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ರು, ವಿಶೇಷ ಸಂಕಲ್ಪವನ್ನ ಮಾಡಿದ್ರು. ಅದಾದ ನಂತರ ನಿಮಿಷಾಂಬ ದೇವಿಯ ದರ್ಶನಕ್ಕೂ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಸ್ಪರ್ಧೆ ಖಚಿತದ ಬಳಿಕ ಮೊದಲ ಬಾರಿಗೆ ಮಂಡ್ಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಆಗಮನ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಸಂಕಲ್ಪವನ್ನ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಮಂಡ್ಯ ಅಖಾಡಕ್ಕೆ ಬಂದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. MP ಚುನಾವಣೆ ಹೊಸದಲ್ಲ ಕುಮಾರಸ್ವಾಮಿ ಅವರಿಗೆ, ಆದ್ರೆ ಈ 5 ವರ್ಷಗಳಲ್ಲಿ ಬದಲಾವಣೆ ಆಗಿದ್ದು ಸಾಕಷ್ಟು. JDSನ ಅಸ್ತಿತ್ವದ ಪ್ರಶ್ನೆ ಇಲ್ಲಿದೆ. JDS ಅಟ್ ಸ್ಟೇಕ್ ಅಂತ ಹೇಳಲಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ದೇವರ ಆಶೀರ್ವಾದ ಬೇಕು ಅಂತ ಹೇಳಿ ದೇವರ ಮೊರೆ ಕೂಡ ಹೋಗ್ತಾ ಇರೋದು ಕಂಡು ಬರ್ತಾ ಇದೆ. ಚಾಮುಂಡಿ ಬೆಟ್ಟದ ನಂತರ ನಿಮಿಷಾಂಬ ಟೆಂಪಲ್ಗೂ ಕೂಡ ಬಂದು ಅಲ್ಲೂ ಕೂಡ ದೇವರಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ನಮ್ಮ ಕೇರ್ಪೇಟೆ ಶಾಸಕರಾದಂತಹ ಮಂಜಣ್ಣವರನ್ನ ನನ್ನ ಜಿಲ್ಲೆಯ JDS ಪಕ್ಷದ ಎಲ್ಲ ಮಾಜಿ ಶಾಸಕರುಗಳನ್ನ, ಮಾಜಿ ವಿಧಾನ ಪರಿಷತ್ ಸದಸ್ಯರನ್ನ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ, ಎಲ್ಲಕ್ಕಿಂತ ಮಿಗಿಲಾಗಿ JDS ಮತ್ತು ಬಿಜೆಪಿ ಪಕ್ಷದ ಜಿಲ್ಲೆಯ ಎಲ್ಲ ಮುಖಂಡರುಗಳನ್ನ, ಎಲ್ಲ ಪದಾಧಿಕಾರಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ತಾರೆ. ಸಮನ್ವಯ ಸಭೆಯ ಸಂದರ್ಭದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸಭೆ ಆರಂಭಕ್ಕೂ ಮುಂಚೆ ದೀಪವನ್ನ ಬೆಳಗೋ ಕೆಲಸವನ್ನ ಬಿಜೆಪಿ ಹಾಗೂ JDS ನಾಯಕರು ಒಟ್ಟಾಗಿ ಮಾಡ್ತಾ ಇದ್ದಾರೆ. ಸಮನ್ವಯ ಸಭೆಯ ಉದ್ದೇಶ ಇಷ್ಟೇ. ತಳಮಟ್ಟದಲ್ಲೂ ಕೂಡ ಕಾರ್ಯಕರ್ತರು ಒಂದಾಗಬೇಕು, ಪಕ್ಷ ಭೇದಗಳನ್ನ ಮರೆತು ಕೇವಲ ಗೆಲುವಿಗಾಗಿ ಇಲ್ಲಿ ಶ್ರಮಿಸಬೇಕು ಅನ್ನೋದನ್ನ ಪಾಠ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಹಾಗೂ ಕಾಂಗ್ರೆಸ್ ವಿರುದ್ಧ ಸಮರ್ಥವಾಗಿ ತಂತ್ರಗಾರಿಕೆಯನ್ನ ಹೇಗೆ ರೂಪಿಸಬಹುದು, 10 ತಿಂಗಳ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವಂತಹ ಬಗೆ ಹೇಗೆ, ಇದೆಲ್ಲವನ್ನ ತಿಳಿಸ್ತಾ ಇದ್ದಾರೆ. ಮತ್ತು ಹಳೆ ಮೈಸೂರು ಭಾಗದ ಸಣ್ಣ ಪುಟ್ಟ ಗೊಂದಲಗಳ ನಿವಾರಣೆಗೂ ಕೂಡ ಇದು ವೇದಿಕೆ ಆಗ್ತಾ ಇದೆ.